ನುಡಿದಂತೆ ನಡೆಯುತ್ತಿದ್ದಾರೆ ನಮ್ಮ ಶಾಸಕರು ಎಂದು ಜೆಡಿಎಸ್ ಪಕ್ಷದ ಮುಖಂಡರ ಮಾತಾಗಿದೆ. ಹೀಗ್ಯಾಕೆ ಜೆಡಿಎಸ್ ಮುಖಂಡರು ಹೇಳುತ್ತಿದ್ದಾರೆ ಎಂಬುದು ಪ್ರಶ್ನೆ. ಹೌದು ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಓಂ ಶಕ್ತಿ ಭಕ್ತಾದಿಗಳಿಗೆ ಹಾಲಿ ಶಾಸಕರು ಅಂದಿನ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅವರು ಉಚಿತ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರು. ಅಂದು ಅವರು ಭಕ್ತಾದಿಗಳಿಗೆ ಆಶ್ವಾಸನೆ ನೀಡಿದ್ರು. ಈ ವರ್ಷನೇ ಅಲ್ಲ, ನಾನಿರುವವರೆಗೂ ನಿಮಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಹೇಳಿದರು. ಆದ್ದರಿಂದ ಈ ಮಾತು ನಾಯಕರು ಹೇಳುತ್ತಿದ್ದಾರೆ ಎನ್ನಬಹುದು. ಇದಕ್ಕೆ ಮುಂದುವರಿದ ಭಾಗವಾಗಿ ಮುಳಬಾಗಿಲು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗವಾರ ಗ್ರಾಮದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಶ್ರೀ ಕಾಡಿನಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕೊಟ್ಟ ಮಾತಿನಂತೆ ಪ್ರವಾಸಕ್ಕೆ ಉಚಿತ ಬಸ್ಗಳನ್ನು ವ್ಯವಸ್ಥೆ ಮಾಡಿರುತ್ತಾರೆ. ಆದ್ದರಿಂದ ಜೆಡಿಎಸ್ ಅಧ್ಯಕ್ಷರಾದ ಕಾಡಿನಹಳ್ಳಿ ನಾಗರಾಜ್ ಅವರು ನಾಗವಾರ ಗ್ರಾಮಕ್ಕೆ ಬಂದು ಭಕ್ತಾದಿಗಳ ಬಸ್ಸಿಗೆ ಚಾಲನೆ ನೀಡಲು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಶಾಸಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಸಮಾಜ ಸೇವಕರು, ಟೊಮೊಟೊ ಮಂಡಿ ಮಾಲೀಕರಾದ ನಾಗವಾರ ಎನ್ಆರ್ ಸತ್ಯಣ್ಣ ಅವರು ಯಾತ್ರಿಗಳಿಗೆ ಮಾಸ್ಕ್, ಬಿಸ್ಕೆಟ್, ವಾಟರ್ ಬಾಟಲ್ ವ್ಯವಸ್ಥೆ ಮಾಡಿ ಬಸ್ಸುಗಳಿಗೆ ಚಾಲನೆ ನೀಡಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಕುರಿತು ಮಾತನಾಡುತ್ತಾ ಶಾಸಕರ ಅಭಿಮಾನಿಗಳು ಇನ್ನೂ ಹೆಚ್ಚಾಗಿದ್ದಾರೆ, ಅದಕ್ಕೆ ಸಾಕ್ಷಿ ಈ ವರ್ಷ ಓಂ ಶಕ್ತಿ ಭಕ್ತಾದಿಗಳ ಬಸ್ಸುಗಳಲ್ಲಿ ಹೆಚ್ಚಳ ಎಂದರು. ಈ ಕಾರ್ಯಕ್ರಮದಲ್ಲಿ ನಂಗ್ಲಿ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಎನ್ಸಿ ಶ್ರೀಧರ್, ಮುಷ್ಟೂರು ಪಂಚಾಯಿತಿ ಅಧ್ಯಕ್ಷರು ಶ್ರೀ ಶೋಭಾ ಸುಧಾಕರ್, ಲಕ್ಷ್ಮೀಪತಿ, ಕೆಎಸ್ಪಿ ಸೀನಣ್ಣ, ಪೆದ್ದೂರು ವರದಣ್ಣ, ಮಾರ್ಕೊಂಡಣ್ಣ, ಜೆಡಿಎಸ್ ಯುವ ಮುಖಂಡರಾದ ನಂಗ್ಲಿ ಕಿಶೋರ್, ಸದಸ್ಯರಾದ ಚಲಪತಿ, ಎನ್ಆರ್ಎಸ್ ಮಂಜು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಇವತ್ತೇನು ನಾಗವಾರ ಗ್ರಾಮದಿಂದ ನೀವೆಲ್ಲ ಕೂಡ ಆ ದೇವರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಇವತ್ತು ತಾಲೂಕಿನಾದ್ಯಂತ ಎಲ್ಲ ಕಡೆಗಳಿಂದನೂ ಈ ಮೇಲ್ಮದ್ದೂರು ತಾಯಿಯ ದರ್ಶನಕ್ಕೆ ಬಸ್ಸುಗಳು ಹೋಗ್ತಾ ಇವೆ. ಸುಮಾರು 15ನೇ ತಾರೀಕುವರೆಗೂ ಕೂಡ ಈ ಎಲ್ಲ ಬಸ್ಸುಗಳು ಕೂಡ ಏನು ಪ್ರತಿಯೊಂದು ಊರಿಗೂ ಕೂಡ ಏನು ಅರೇಂಜ್ ಮಾಡಿದ್ದಾರೆ, ಇದು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಹೋದ ಬಾರಿ ಚುನಾವಣೆಗೆ ನಿಂತಾಗ ಎಲ್ರಿಗೂ ಬಸ್ಸುಗಳನ್ನು ಅರೇಂಜ್ ಮಾಡಿ ಕಳಿಸಿದ್ರು. ಅದೇ ರೀತಿ ಕೂಡ ಹೋದ ವರ್ಷ ಒಂದು ಮಾತು ಕೊಟ್ಟಿದ್ರು ಅವರು, ನಾನು ಪ್ರತಿ ವರ್ಷ ಕೂಡ ನಾನು ಈ ಬಸ್ಸುಗಳನ್ನು ನಾನು ಅರೇಂಜ್ ಮಾಡ್ತೀನಿ, ನಾನು ಅರೇಂಜ್ ಮಾಡಿ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ನನ್ನ ಪರವಾಗಿ ಕೂಡ ಕೇಳ್ಕೊಂಬನ್ನಿ ಅಂತ ಹೇಳಿದರು. ಅದೇ ರೀತಿ ನೀವೆಲ್ಲ ಮನಸ್ಸು ಮಾಡಿ ಅವರನ್ನು ಇವತ್ತು ಗೆಲ್ಲಿಸಿದ್ದೀರಿ. ಆ ಗೆಲ್ಲಿಸಿರೋ ಪರಿಣಾಮನೇ ಅವ್ರು ಏನು ಹೇಳಿದ್ರು ಆ ಮಾತನ್ನು ಇವತ್ತು ಉಳಿಸ್ಕೊಂಡು ತಾಲೂಕಿನಾದ್ಯಂತ 500 ಬಸ್ಸುಗಳನ್ನು ಇನ್ನೂ ಮೇಲ್ಪಟ್ಟು 500ಕ್ಕಿಂತ ಜಾಸ್ತಿ ಬಸ್ಸುಗಳಾಗ್ತಾ ಇವೆ. ಸುಮಾರು ಕೋಟಿಗಳು ಖರ್ಚಾದರೂ ಕೂಡ ಅವರು ಯಾರು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿದೆ ಎಲ್ಲ ಕಡೆ ಬಸ್ಸುಗಳನ್ನು ಹಾಕ್ತಾ ಇದ್ದಾರೆ. ಅವರ ಪರವಾಗಿ ನೀವು ದೇವರ ದರ್ಶನ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಮ ಊರಿನ ಜನತೆಗೆ ಒಳ್ಳೆಯದಾಗಲಿ, ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ, ಮತ್ತು ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಿ ಎಲ್ಲರೂ ಕ್ಷೇಮವಾಗಿ ಜೀವನ ಮಾಡೋ ರೀತಿ ಆಗಲಿ ಅಂತೇಳಿ ಆ ತಾಯಿ ಹತ್ರ ಕೇಳ್ಕೊಂಬನ್ನಿ. ಹುಷಾರಾಗಿ ನೀವು ಜೊತೆಗೆ ಬೇರೆ ನಿಮಗೆ ಸ್ಪೆಷಲ್ಲಾಗಿ ನಮ್ಮ ಸತ್ಯಣ್ಣವರು ಬಿಸ್ಕೆಟ್ಗಳು ಮತ್ತು ಮಾಸ್ಕು ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನೀರು ಬಾಟ್ಲು ಅವ್ರಿಗೂ ಕೂಡ ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನೀವೆಲ್ಲರೂ ಕೂಡ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದರೆ ನಮ್ಗೆ ಅದೇ ಒಂದು ನಿಮ್ಮ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂತಂದರೆ ಈಗಾಗಲೇ ಕರೋನಾ ಎಲ್ಲ ಕಡೆ ಪ್ರಾರಂಭ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಆದಷ್ಟು ಆ ಕರೋನಾ ಏನು ಇದಿದೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪಂಚಾಯತಿಯಲ್ಲಿ ಸೇರಿರೋ ನಗರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿಗಳನ್ನು ಮೇಲ್ಮರಮತ್ತರಿಗೆ ಎಲ್ಲ ನಮ್ಮ ನಾಯಕರಾದಂಥ ಸಮೃದ್ಧಿ ಮಂಜಣ್ಣವರು, ನಾಗರಾಜಣ್ಣವರು, ರಘುಪತ್ ರೆಡ್ಡಿನವರು, ನಮ್ಮ ಸತ್ಯಣ್ಣವರು, ಇನ್ನು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ, ನಮ್ಮ ಶೋಭಾ ಸುಧಾಕರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಶಕ್ತಿಗಳು ಮೇಲ್ಮರುತ್ತಿಗೆ ಚೆನ್ನಾಗಿ ಹೋಗಿ ನಮ್ಮ ನಾಗರಾಜಣ್ಣವರು ಹೇಳ್ತಾ ಇದ್ದರು, ದೂರ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರೂ ಚೆನ್ನಾಗಿ ಬರಬೇಕು.
ಇನ್ನು ನಮ್ಮ ಸಮೃದ್ಧಿ ಮಂಜಣ್ಣವರು ಒಂದು ಮಾತು ಹೋದ ವರ್ಷ ಹೇಳಿದ್ದಾರೆ, ನಾನು ಪ್ರತಿ ವರ್ಷವೂ ಓಂ ಶಕ್ತಿ ಬಸ್ಸುಗಳಿಗೆ ಚಾಲನೆ ಕೊಡ್ತೀನಿ. ಅದೇ ಪ್ರಕಾರವಾಗಿ ಶಕ್ತಿಗಳು ಅವರು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ಅವ್ರಿಗೂ ನಮ್ಮ ಶಕ್ತಿಗಳಿಗೂ ನಮ್ಮ ನಾಯಕರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶಕ್ತಿ ಪರಾಶಕ್ತಿ ಸ್ಟಾರ್ಟ್ ಆಗೋಗಿದೆ ಬಂಧುಲಾರ, ఈ పొద్దు ఈ ఆనందమైన కార్యక్రమం కన్నా భక్తి భావంతో అందరూ మీరంతా కాస్తా ఉన్నారు. రెండు మాటలు చెప్తాము. బంధువులారా, యావదైనా ఒక పార్టీ చెప్పిన మాట మీద నిలుచుకోంది అంటే అది జేడీఎస్ పార్టీ. 5 ఏళ్ళు పంపిస్తాము, ఉచితంగా బస్సులు ఉంటా ఉండ్రి. ఈ సంవత్సరమే ఛాలెంజ్ చేయండి. ఈ సంవత్సరం నుంచి కూడా పోతా ఉన్నాయి. అదే రీతి ఇంకా 4 సంవత్సరాలకి పోతాయి. దానికి గట్టి నిట్టిగా మా తాలూకులో ఉండేట్ల నాయకులు నాగరాజన్న కావచ్చు, నాగరాజన్న పదే కూడా చెప్పిన మాట మనము తప్పకూడదు తప్ప జనాల దగ్గర ఏమో దేవుడికి చెప్పిండాము అని పదే చేసి మన సమృద్ధి మంజన్నోళ్ళు, మన నాగరాజన్నోళ్ళు, శ్యామయ్య గౌళ్ళు, మన రఘుపతి రెడ్డి వాళ్ళు ఈ తాలూకు మట్టంలో ఏమి జేడీఎస్ లీడర్లు ఉండారో అది ఈ కార్యక్రమం పుణ్యం ఏమున్నా కూడా వాళ్ళకే సెలల్లా. ఒకరూరు నుంచి ఒకరు ఇడకుండా అన్యోన్యంగా ఈ టీంని రెడీ చేసుకొని తాలూకు మట్టంలో అన్నిటికీ అన్యోన్యంగా పోతా ఇంకా ముందరయ్యే కార్యక్రమాలు కూడా అందరూ ఒకటిగా మేమంతా కూడా జనరల్గా అన్నిటిలోనే జయపేరించుకొని ఆ తాయి ఆశీర్వాదం కావాలని ఈ 4 మాటలు మాట్లాడే అవకాశం ఇచ్చిన మీకు అందరికీ అందిస్తాను. ఆ మాటలు ముగిస్తాను. జై హింద్. ಕಳೆದ ಬಾರಿ ಸಮೃದ್ಧಿ ಮಂಜಣ್ಣವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷವೂ ಸಹ ನಾನು ಓಂ ಶಕ್ತಿ ಮಾಲಾಧಾರರಿಗೆ ಬಸ್ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಕಾಡೇನಹಳ್ಳಿ ನಾಗರಾಜಣ್ಣ ಮತ್ತು ರಘುಪತಣ್ಣ ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಈ ವರ್ಷವೂ ಸಹ ಮಾಲಾಧಾರರಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೂ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಮುಖಂಡರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಕೃಪಾ ಕಟಾಕ್ಷೆ ಮತ್ತು ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ನೀವೆಲ್ಲರೂ ಸಹ ಓಂ ಶಕ್ತಿ ತಾಯಿಯಲ್ಲಿ ಬೇಡ್ಕೊಂಡು ಬಂದು ಇನ್ನಷ್ಟು ನಮ್ಮ ಪಕ್ಷವನ್ನು ಬಲಪಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಮುಷ್ಟೂರು ಗ್ರಾಮ ಪಂಚಾಯಿತಿಯ ನಗವಾರ ಗ್ರಾಮದಲ್ಲಿ ಓಂ ಶಕ್ತಿ ಮಾಲೆದಾರರಿಗೆ ಉಚಿತವಾಗಿ ಬಸ್ಸುಗಳನ್ನು ಚಾಲನೆ ನೀಡೋದಕ್ಕೆ ಬಂದಿರುವ ನಮ್ಮ ಕಾಡೇನಹಳ್ಳಿ ಅಧ್ಯಕ್ಷರು ನಾಗರಾಜಣ್ಣವರು, ಹಾಗೆ ರಘುಪತಿ ರೆಡ್ಡಣ್ಣವರು ಮತ್ತು ನಮ್ಮ ಯುವ ಮುಖಂಡರು ನಗವಾರ ಎನ್.ಆರ್. ಸತ್ಯಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಹಾಗೆಯೇ ಹಿರಿಯ ಮುಖಂಡರಿಗೂ ಅಧ್ಯಕ್ಷರಾದ ಸುಧಾಕರ್ ಅವ್ರಿಗೂ, ಉಪಾಧ್ಯಕ್ಷರಾದ ವರ್ಧಣ್ಣವ್ರಿಗೂ, ಹಾಗೆ ಎಲ್ಲ ಮುಖಂಡರಿಗೂ, JDS ಯುವ ಮುಖಂಡರಿಗೂ, ನಗವಾರದ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮ್ಮ MLA ಸಮೃದ್ಧಿ ಮಂಜಣ್ಣವರು ನುಡಿದಂತೆ ನಡೆದಿರ್ತಾರೆ, ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕಾಗಿ, ಹಾಗೆಯೇ ಓಂ ಶಕ್ತಿ ಮಾಲೆದಾರರು ಆರಾಮಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಸುಖಕರವಾಗಿ ಪ್ರಯಾಣ ಮಾಡ್ಕೊಂಡು ಬರಬೇಕಾಗದೆ ತಮ್ಮಲ್ಲಿ ಕೋರುತ್ತಿದ್ದೇನೆ. ನಮಸ್ಕಾರ. ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಷ್ಟೂರು ಪಂಚಾಯತಿ ನಗವಾರ ಗ್ರಾಮದಲ್ಲಿ ಓಂ ಶಕ್ತಿ ಮಾಲಾಧಾರರು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಕಾಡೇನಹಳ್ಳಿ ನಾಗರಾಜನವರು ಬಂದು ಪೂಜೆ ಕಾರ್ಯಕ್ರಮ ಮಾಡಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಅಂತ ನಮಗೆ ಸೂಚನೆ ಕೊಟ್ಟರು. ಅದೇ ರೀತಿ ನಾವು ಆರಾಮಾಗಿ ಹೋಗಿ ಆ ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಮಾಡಬೇಕು ಅಂತ ಅಣ್ಣವ್ರು ಹೇಳಿದ್ದಾರೆ. ಅದೇ ರೀತಿ ನೀವು ಎಲ್ಲರೂ ಆರಾಮಾಗಿ ಬರಬೇಕು. ನಮ್ಮ ನಾಗರಾಜನವರು ಕೂಡ ಇವತ್ತು ಎಲ್ಲೋ ಹೋಗಬೇಕಾಗಿತ್ತು, ಊರಿಗೆ ಬರಲೇಬೇಕು ಅಂತ ಅಧ್ಯಕ್ಷನ ಕೇಳಿದಾಗ ಎಷ್ಟೇ ಕೆಲಸಗಳಿದ್ರು ಬಂದು ನಮ್ಮ ಪೂಜೆ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ನಮಗೆ ಚಾಲನೆ ಕೊಟ್ಟಿದ್ದಾರೆ. ಅದು ನಮ್ಮೂರಿನ ಎಲ್ಲ ಸ್ವಾಗತನ ಕೊಡ್ತಿದೆ. ಅದೇ ರೀತಿ ನಾವು ಎಲ್ಲರೂ ಹೇಳಿದ್ದಾರೆ, ನಾವೊಂದು ಮಾತು ಹೇಳಬೇಕಾಗತ್ತೆ. ಸಮೃದ್ಧಿ ಮಂಜಣ್ಣವರು ಹೋದ ಸಲ ಬಸ್ ಹಾಕಿದಾಗ ನಾವು ಬರುವ ವರ್ಷದಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವಾಗ ನಮ್ಗೆ ಬಸ್ಗಳು ಹಾಕಿದ್ದಾರೆ. ಹೋದ ಸಲ 450 ಬಸ್ಗಳಾಗಿತ್ತು, ಈ ಸಲ 550 ಬಸ್ಗಳಾಗ್ತದೆ. ಯಾಕಂದರೆ ಇವಾಗ ಬಸ್ಸುಗಳು ಜಾಸ್ತಿ ಆದರೆ ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ. ಯಾವಾಗ ಬಸ್ ಜಾಸ್ತಿ ಆಯಿತೋ ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ. ಅದಕ್ಕೆ ಆರಾಮಾಗಿ ಹೋಗ್ರಿ. ಅಲ್ಲಿ ಹೋಗಿ ಇವಾಗ ಕೊರೋನಾ ಟೈಮಲ್ಲಿ ಅಲ್ಲಿ ದೇವಸ್ಥಾನ ಹತ್ರ 4-5 ಸ್ಟೇಟ್ಗಳಿಂದ ಬರ್ತಾರೆ. ಆ ಸ್ಟೇಟ್ಗಳಾದ ರಶ್ ಜಾಸ್ತಿ ಇರುತ್ತೆ. ಮಾಸ್ಕ್ ಹಾಕ್ಕೊಳ್ರಿ, ಸ್ವಲ್ಪ
ದೂರ ದೂರ ಆಗಿದ್ದು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಊರ ಜನರೆಲ್ಲ ಚೆನ್ನಾಗಿರಬೇಕು, ನಮ್ಮ ತಾಲೂಕು ಇರಬೇಕು, ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅಂತೇಳಿ ಆಶೀರ್ವಾದ ಮಾಡ್ಕೊಂಬರ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರ ಕೈ ಬಲಪಡಿಸ್ಬೇಕೋ, ನಾವನ್ನೆಲ್ಲರೂ ಆಶೀರ್ವಾದ ಮಾಡಬೇಕು. ಅವ್ರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನ ಅಧಿಕಾರಿಗೆ ಹೋಗಿ ನಮ್ಗೆ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಅಂತೇಳಿ ಈ ಮೂಲಕ ತಿಳಿಸೋಕ್ಕೆ ನಮಸ್ಕಾರ ಎಲ್ರಿಗೂ ಹೇಳಿ. ಪ್ರವಾಸಕ್ಕೆ ಹೊರಟಿದ್ದಾರೆ. ಈ ಪ್ರವಾಸಕ್ಕೆ ಉಚಿತವಾಗಿ ಬಸ್ಸು ಕೆಲವರೆಲ್ಲ ಚುನಾವಣೆ ಇದ್ದಾಗ ಮಾತ್ರ ಬಸ್ಸನ್ನು ಕಳಿಸ್ಕೊತಾರೆ. ಆದರೆ ಚುನಾವಣೆ ಇನ್ನೂ 5 ವರ್ಷ ಇದೆ. ಆದರೂ ಅವರು ಮೊದಲ ಮಾತಿನಂತೆ ಪ್ರತಿ ವರ್ಷವೂ ಶಾಸಕರು ಓಂಶಕ್ತಿ ಅವರಿಗೆ ಉಚಿತವಾಗಿ ನಮ್ಮ ತಾಲೂಕು ಯಾವುದೇ ಊರಾಗಲಿ ಉಚಿತವಾಗಿ ಬಸ್ಸನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಏನು ಹೇಳಿದ್ರು ಅದರ ಪ್ರಕಾರ ಕಳಿಸ್ಕೊಟ್ಟಿದ್ದಾರೆ. ಅದು ಇವ್ರ ಜೊತೆಗೆ ಸಮೃದ್ಧಿ ಮಂಜುನಾಥ್ ಶಾಸಕರ ಜೊತೆಗೆ ಕಾಡಿನ ನಾಗರಾಜಣ್ಣವರು, ನಮ್ಮ ನಗವಾರ ಸತ್ಯಣ್ಣವರು, ಪ್ರಭಾಕರ್ ಅವರು, ಈ ಭಾಗದ ಎಲ್ಲ ಮುಖಂಡರು, ಪುರುಷೋತ್ತಮ್ ಅವರು ಎಲ್ಲರೂ ಈ ಪ್ರವಾಸಕ್ಕೆ ಸುಖವಾಗಿ ಹೋಗಿ ಬರಲಿ, ನಮ್ಮ ಓಂಶಕ್ತಿ ಮಾಲಾಧಾರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಬಸ್ ಕಳಿಸ್ಕೊಟ್ರಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ದೇವರು ಒಳ್ಳೇದು ಮಾಡಿ ಹಿಂಗೆ ತಾಲೂಕು ಎಲ್ಲ ಒಳ್ಳೆ ಕಾರ್ಯಗಳು ಮಾಡಲಿ ಅಂತ ಹೇಳ್ಬಿಟ್ಟು ಆಸ್ತಾ ನಾನು ಮಾತು పల్లకిలో రావా శక్తి తల్లి రవ్వల పల్లకిలో ఆడివారా సత్యమ్మ రావా ఓం శక్తి తల్లి నగవారా సత్యమ్మ రావా ఓం శక్తి తల్లి నగవారా తల్లి తోడు రావా ఓం శక్తి తల్లి సంగమ్మ తల్లి తోడు రావా 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 ఓం శక్తి తల్లి రవ్వల పల్లకిలో రావా ఓం శక్తి శక్తి అమ్మ శరణమమ్మ తల్లి శరణమమ్మ తల్లి ఓం శరణమమ్మ తల్లి నూషాది పరాశక్తి అమ్మ శరణమమ్మ తల్లి కామాక్షమ్మ మీనాక్షమ్మ శరణమమ్మ తల్లి ఓం శరణమమ్మ తల్లి నువ్వాది పరాశక్తి అమ్మ శరణమమ్మ తల్లి పర్వతరో ఓం శక్తి శరణమమ్మ తల్లి ఓం శరణమమ్మ తల్లి నువ్వాది పరాశక్తి అమ్మ శరణమమ్మ తల్లి కామాక్షమ్మ మీనాక్షమ్మ శరణమమ్మ తల్లి ఓం శరణమమ్మ తల్లి నువ్వాది పరాశక్తి అమ్మ శరణమమ్మ తల్లి తిరుపతి కందమ్మ శరణమమ్మ తల్లి ఓం శరణమమ్మ తల్లి నువ్వాది పరాశక్తి అమ్మ శరణమమ్మ తల్లి కామాక్షమ్మ మీనాక్షమ్మ